Hi, hello, welcome back to my YouTube channel and another new vlog. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಎಲ್ಲಿ ಅಂತ ನಿಮಗೆ ಆಲ್ರೆಡಿ ಕ್ಲೂ ಸಿಕ್ಕಾಗಿರಬೇಕು. ನಾವು ಅಗಡಿ ತೋಟಕ್ಕೆ ಹೋಗಿದ್ದೀವಿ ಟ್ಯೂಷನ್ ಕಡೆಯಿಂದ. ಸೊ ಟೋಟಲ್ 13 ಮೆಂಬರ್ಸ್ ಹೋಗಿದ್ವಿ, ನಾನು, ಅಮ್ಮ ಮತ್ತು ಟ್ಯೂಷನ್ಸ್ ಹುಡುಗರು. ತುಂಬಾ ಎಂಜಾಯ್ ಮಾಡಿದ್ವಿ. ಆ ವ್ಲಾಗ್ನ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಹೇಗೆ ಎಂಜಾಯ್ ಮಾಡಿದ್ವಿ, ಅಗಡಿ ತೋಟದಲ್ಲಿ ಏನೇನಿದೆ ಅಂತ. ಸೊ ಎಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೆ ನೀವು ನೋಡ್ದಂಗೆ ಕುದುರೆನ ಆಡ್ಕೊತ, ಅಂದರೆ ನಾವು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊತ ವೆಲ್ಕಮ್ ಮಾಡ್ತಾರೆ. ಮತ್ತು ಅದಾದ ನಂತರ ಕುಂಕುಮ ಹಚ್ಚೋದಾಗಲಿ ಮತ್ತು ಆರತಿ ಬೆಳಗೋದಾಗಲಿ. ಸೊ ಫಸ್ಟ್ ನಾವೇನು ತೊಗೋಬೇಕು ಅಂದರೆ ಟಿಕೆಟ್ ಬುಕ್ ಮಾಡ್ಕೊಳೋದ್ರಿಂದ ನಮಗೆ ಅಮೌಂಟ್ ಸೇವ್ ಆಗುತ್ತೆ. ಹೆಂಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಅಮೌಂಟ್ ಸೇವ್ ಮಾಡ್ಕೊಳ್ಳೋದು ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋದು ಇರುತ್ತೆ ಅಗಡಿ ತೋಟದಲ್ಲಿ. ಸೊ ಆನ್ಲೈನ್ ಅಂದರೆ ಗೂಗಲ್ ಮುಖಾಂತರ ನೀವು ಸರ್ಚ್ ಮಾಡಿ ನೋಡಿದ್ರೆ ಅಗಡಿ ತೋಟ ಅಂತ, ಸೊ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅಲ್ಲಿಂದ ನೀವು ಬುಕ್ಕಿಂಗ್ನ ಮಾಡ್ಕೋಬೋದು. ಅಂದರೆ ಈ ದಿನಕ್ಕೆ ನಾವು ಇಷ್ಟು ಜನ ಮೆಂಬರ್ಸ್ ಬರ್ತೀವಿ ಅಂತ. ಸೊ ದಟ್ ಸಣ್ಣ ಮಕ್ಕಳಿಗಾಗಿದ್ದರೆ ಅಂದರೆ ಒಂದು 10 ಮೆಂಬರ್ಸ್ ಇದ್ದರು ಅಂದರೆ ಸೊ ನಿಮಗೆ 450 ಪರ್ ಪರ್ಸನ್ ಆಗುತ್ತೆ. ಸೊ ಟೀಚರ್ಸ್ ಆಗಿರ್ಬೋದು ಅವರಿದ್ರೆ ಅಂದರೆ 500 ಆಗುತ್ತೆ. ಸೊ ನಮಗೆ 500 ಬಿತ್ತು, ಸ್ಟೂಡೆಂಟ್ಸ್ಗೆಲ್ಲ 450 ಬಿತ್ತು, ಅಷ್ಟೇ ಆಗಿದ್ದು. ಬನ್ನಿ ಏನೆಲ್ಲ ಎಂಜಾಯ್ ಮಾಡಿದ್ವಿ ಹೇಗೆಲ್ಲ ಅಂತ ಈ ವ್ಲಾಗಲ್ಲಿ ನೋಡ್ಕೊಂಬರೋಣ. ನಾವಿಲ್ಲೆಲ್ಲ ಹಾಕ್ಕೊಂಡ್ವಿ, ಬ್ಯಾಂಡೆಲ್ಲ ಅವರೇ ಹಾಕ್ತಾರೆ. ಮತ್ತು ಗಾರ್ಡ್ ಬೇಕಂತ ಕೇಳ್ತಾರೆ. ಸೊ ದ್ಯಾಟ್ ನಾವು ಗಾರ್ಡ್ ಏನು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸಿದ್ವಿ. ಸೊ ಟಿಫಿನ್ ಮಾಡೋಣ ಅಂತ ಹೊಡ್ತಿದ್ವಿ, ಅಷ್ಟರೊಳಗೆ ಮತ್ತೆ ಸ್ಟಾರ್ಟಿಂಗಿಂದ ಬನ್ನಿ ಅಂತ ಅಂದರು. ಸೊ ಇದು ಅರಿಶಿನ ಕುಂಕುಮ ಅದನ್ನೆಲ್ಲ ಹಚ್ಚಿ ಆರತಿ ಬೆಳಗ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹಚ್ಚುತ್ತಾರೆ, ಬೇಜಾರು ಮಾಡ್ಕೊಳ್ದಲೆ. ಅಂದರೆ ನಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟನ್ನು ಅದು ತಟ್ಟೆ ಇರುತ್ತಲ್ಲ, ಸೊ ಆರತಿ ತಟ್ಟೆ ಅದಕ್ಕೆ ಹಾಕ್ಬೋದು. ನೋಡ್ತಾ ಇರ್ಬೋದು ಪ್ರತಿಯೊಬ್ಬರಿಗೂ ಹಚ್ಚುತ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲ ಪ್ರತಿಯೊಂದೂ ಕೂಡ ಎಂಟ್ರೆನ್ಸಿಂದ ಎಂಡ್ ಮಟ್ಟನೂ ಇಲ್ಲಿ ಎಲ್ಲ ನಮ್ಮ ಹಳ್ಳೀಲಿ ಹೇಗೆ ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಬಂದಿದ್ದೀವೋ ಹಿಂದಿನ ಕಾಲದಿಂದ, ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ಕಾಣ್ಬೋದು. ಅಲ್ಲಿ ಅರಿಶಿನ ಕುಂಕುಮ ಹಚ್ಚಾದ್ಮೇಲೆ ಒಳಗಡೆ ಎಂಟ್ರೆನ್ಸಲ್ಲಿ ನಮಗೆ ಒಂದು ಜ್ಯೂಸನ್ನು ಕೊಡ್ತಾರೆ, ಚೆನ್ನಾಗಿರುತ್ತೆ. ಸೊ ಜ್ಯೂಸನ್ನು ಕುಡ್ದು ಒಳಗೋದಾಗ ನಮಗೆ ಫ್ರೂಟ್ಸ್ ಕೊಡ್ತಾರೆ. ಫ್ರೂಟ್ಸ್ ಅಂತ ಅಂದರೆ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ದಟ್ ನಾವು ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೋದ್ವಿ ಅಂದರೆ ನಮಗೆ ಆಟಾಡೋದಕ್ಕೆ ಅಂತ ಸಣ್ಣ ಹುಡುಗರಿಗೆ ಒಂದು ಗೇಮ್ ಥರ ಸೆಟಪ್ ಮಾಡಿರ್ತಾರೆ, ಕ್ಲೈಮ್ ಮಾಡ್ಕೊತ ಹೋಗೋದು. ಅದನ್ನು ಕೂಡ ಎಲ್ಲರೂ ಆಟಾಡಿ ಅರ್ಧಕ್ಕೆ ಇಳಿದು ಬಂದರು. ಕೆಲವರು ತುಂಬಾ ಎಂಜಾಯ್ ಮಾಡಿದ್ರು ಅದನ್ನು ಆಡ್ಕೊಳ್ತಾ. ಅಂದರೆ ಸೇಫಾಗಿ ಆಡಬೇಕು. ಸಣ್ಣ ಮಕ್ಕಳಿಗೆ ಇದು ತೀರಾ ಸಣ್ಣ ಮಕ್ಕಳಾದರೆ ಅದು ಸೇಫ್ ಅಲ್ಲ. ತುಂಬಾ ಎಂಜಾಯ್ಮೆಂಟ್ ಇರುತ್ತೆ, ಬಿಕಾಸ್ ಅದು ತೂಗ್ತಾ ಇರ್ತೈತಿ ಸೇತುವೆ ಥರ. ಮತ್ತು ಅಲ್ಲಿ ಮಧ್ಯ ಇದ್ರ ಮೇಲೆ ಹುಡ್ಡಿಂದು ರಾಡ್ಗಳ ಮೇಲೆ ನೆಡ್ಕೊಂಡು ಹೋಗೋದು. ಸೊ ಆ ರೀತಿ ಎಲ್ಲ ಗೇಮ್ ಇತ್ತು, ಅದು ಚೆನ್ನಾಗಿತ್ತು. ಆದರೆ ನೆಕ್ಸ್ಟ್ ನಾವು ಮುಂದಕ್ಕೆ ಹೋದಾಗೆ ನಮಗೇನು ಸಿಗುತ್ತೆ, ಕಬ್ಬಿನ ಜ್ಯೂಸ್ ಸಿಗುತ್ತೆ. ಅಂದರೆ ಕಬ್ಬಿನ ಜ್ಯೂಸ್ ಅವ್ರು ಮಾಡ್ಕೊಳ್ಳಲ್ಲ, ನಾವೇ ಮಾಡ್ಕೋಬೇಕು. ನಾವು ಎಷ್ಟು ಪರ್ಸನ್ ಇದ್ದೀವಿ ಅಂತ ನಾವು ಅಲ್ಲಿರೋರಿಗೆ ಹೇಳಿದ್ರೆ ಅದನ್ನು ನಮಗೆ ಮಾಡೋದಕ್ಕೆ ಬಿಡ್ತಾರೆ. ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಹೆಂಗೆ ತಿರುಗಿಸ್ತಾ ಇದ್ದಾರೆ ಟ್ಯೂಷನ್ ಹುಡುಗರು ಅದನ್ನು ಅಂತ. ಅಲ್ಲಿರೋರು ಕೆಲವ್ರು ಏನು ಮಾಡಿಬಿಟ್ಟಿದ್ರು, ಅವ್ರಿಗೆ ತಿರುಗಿಸಿದ್ದೀವಿ ಅಂತ ಅಂದ್ಕೊಂಡು ಫುಲ್ಲು ಸಪೋರ್ಟ್ ಮಾಡ್ತಿದ್ರು. ಸೊ ಜ್ಯೂಸ್ ಕೂಡ ತುಂಬಾ ಚೆನ್ನಾಗಿತ್ತು ನ್ಯಾಚುರಲಾಗಿ. ಅಲ್ಲಿಂದ ಮುಗಿಸ್ಕೊಂಡು ಒಂಟೆ ಅಲ್ಲಿ ಆನ್ ದ ರೋಡ್ ನಮಗೆ ಒಂಟೆ ಕಾಣಿಸ್ತು. ಬಟ್ ಇವಾಗ ಇರೋದು ಒಂಟೆ ಒಂದೇ, ಎಲ್ಲದೂ ಸತ್ತೋಗಿದೆಯಾ ಅಂತ. ಅದಾದಮೇಲೆ ಟಿಫನ್ ಮಾಡೋಣ ಅಂತ ಹೋದ್ವಿ. ಟಿಫನ್ನಿಗೆ ಸೆಟ್ ದೋಸೆ ಥರ, ಅಂದರೆ ನಟ್ಸ್ ಮಿಲೆಟ್ಸ್ ಎಲ್ಲ ಹಾಕಿ ದೋಸೆನ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡು ನಾವು ಅದಕ್ಕೆ ಕಾಂಬಿನೇಷನ್ ಏನು ಅಂತ ಅಂದರೆ ಕಾಯಿ ಚಟ್ನಿ ಆಗಿರ್ಬೋದು ಮತ್ತು ಬೆಲ್ಲದ ಪುಡಿಗೆ ಆರ್ಗ್ಯಾನಿಕ್ ತುಪ್ಪನ ಹಾಕ್ತಾರೆ. ಮೇ ಬಿ ಅವರೇ ಮಾಡಿರಬೇಕು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಟಿಫನ್ ಆದಮೇಲೆ ನಾವು ಮುಂದಕ್ಕೆ ಹೋದಾಗ ನಮಗೆ ಬೋಟಿಂಗ್ ಸಿಕ್ತು. ಅಂದರೆ ನಾವೇ ಅದು ಪೆಡಲ್ನ ತುಳ್ಕೊಂಡು ಬೋಟ್ನ ರನ್ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ 2 ಮೆಂಬರ್ಸ್ ಮುಂದ್ಗಡೆ ಕೂತ್ಕೋಬೇಕು. ಸೊ ಅದನ್ನು ಪೆಡಲ್ನ ತುಳ್ಕೊತಾ ಹೋಗಬೇಕು. ತುಂಬಾ ಮಜಾ ಇರುತ್ತೆ. ಬಟ್ ಕಾಲಂತೂ ಅಷ್ಟೇ ನೋವು ಬರುತ್ತೆ. ಫಸ್ಟ್ ಒಂದು ಬ್ಯಾಚ್ ಹೋದರು, ಸೆಕೆಂಡ್ ನಾವು ಹೋಗೋಣ ಅಂತ. ಸೊ ದ್ಯಾಟ್ ಸೆಕೆಂಡ್ ಬ್ಯಾಚಿಗೆ ಬನ್ನಿ ನೀವು ಇನ್ನು ಮಿಕ್ಕಿದವರು ಅಂತ ಅಂದರು. ನನಗಂತೂ ತುಳ್ದು ಫುಲ್ಲು ಮಂಡಿ ಕಾಲು ಎಲ್ಲ ಸಖತ್ ಪೇಯ್ನ್ ಬಂತು. ಬಟ್ ಅಂದರೆ ಎಂಜಾಯ್ ಮಾಡಿದ್ವಿ ನಾವು. ಹುಡುಗರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ನೋಡ್ತಾ ಇರ್ಬೋದು.
ಅವ್ರು ಹೋಗಿ ಬಂದಮೇಲೆ ನಾವು ನೆಕ್ಸ್ಟ್ ಬ್ಯಾಚ್ ಹೋದ್ವಿ. ನಾನೇ ಪೆಡಲ್ನ ತುಳಿತಿದ್ವಿ. ನಾನು ಮತ್ತು ನನ್ನ ಸ್ಟೂಡೆಂಟ್ ಇಬ್ಬರು ಪೆಡಲ್ ತುಳ್ಕೊತ ಹೋಗ್ತಿದ್ವಿ. ಸೊ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಅನಿಸುತ್ತೆ ಪೆಡಲ್ ತುಳಿಯೋದು. ಬರಬೇಕಾದ್ರೆ ಅಷ್ಟೊಂದೇನು ಅನಿಸಲ್ಲ, ಈಸಿಯಾಗಿ ಬರ್ಬೋದು. ಅದನ್ನು ಮುಗಿಸ್ಕೊಂಡು ನಾವು ಕುದುರೆ ಟಾಂಗನ ಆಡೋಣ ಅಂತ, ಅಂದರೆ ಸವಾರಿನ ಹೋದ್ವಿ. ಚೆನ್ನಾಗಿತ್ತು. ಅಂದರೆ ಕುದುರೆಗಳನ್ನ ನೋಡಿದ್ರೆ ಒಂಥರ ಅನಿಸುತ್ತೆ, ಯಾಕಂದರೆ ಸುಸ್ತಾಗಿರುತ್ತಾ ಅಂದರೂ ಬಿಡಲ್ಲ ಅವರು. 2 ಪೇರ್ ಇದ್ವು ಕುದುರೆಗಳು, ಅದ್ರ ಮೇಲೆ ಸವಾರಿನ ಮಾಡಿಸಿದ್ರು. ಒಂಥರ ಬೇಜಾರಾಗುತ್ತೆ. ನಾವಂದ್ರೂ 2 ರೌಂಡ್ಸ್ ಹೋಗಿ ಬಂದ್ವಿ. ಸಿಂಗಲ್ ಕುದುರೆ ರೈಡಿಂಗ್ ಮಾಡ್ತಾರೆ, ಅದು ಅಂತೂ ನನಗೆ ಸಖತ್ತು ಭಯ ಆಯಿತು. ಅಂದರೆ ವಾಯ್ಸ್ ಕೊಡ್ಕೊಳ್ತಾ ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ದಟ್ ನಾನು ವಾಯ್ಸ್ ಓವರ್ನ ನಾನು ಕೊಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಈ ವಿಡಿಯೋನ, ಮತ್ತು ಶೇರ್ ಮಾಡಿ. ಇನ್ಫಾರ್ಮೇಟಿವ್ ಆಗಿರುತ್ತೆ ಟಿಕೆಟ್ ಹೇಗೆ ಪರ್ಚೇಸ್ ಮಾಡೋದು, ಮತ್ತು ಅಗಡಿ ತೋಟದಲ್ಲಿ ಏನೇನು ಇರುತ್ತೆ ನಿಮಗೆ ಹೋದರೆ ಅಂತ ಎಲ್ಲದನ್ನು ಕೂಡ. ಕುದುರೆ ಸವಾರಿ ಆದಮೇಲೆ ಮಡಿಕೆ ಮಾಡೋಣ ಅಂತ ಬಂದ್ವಿ. ಮಡಿಕೆ ನಾನು ಮಾಡಿದೆ, ಬಟ್ ಚೆನ್ನಾಗಿ ಬಂತು. ನಮಗೆ ಅಷ್ಟು ಪರ್ಫೆಕ್ಷನ್ ಇಲ್ಲ. ಅವ್ರು ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತ, ನೋಡಿ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಸ್ಟಾರ್ಟಿಂಗು. ಅದಾದಮೇಲೆ ನಮಗೆ ಒಬ್ರೊಬ್ರಿಗೆ ಮಾಡೋದಕ್ಕೆ ಬಿಡ್ತಾರೆ. ಮಾಡಿರೋದನ್ನ ನಾವು ತಗೊಂಡು ಹೋಗ್ಬೋದು ಮನೆಗೆ. ಅಂದರೆ ಅವ್ರಿಗೆ ಸ್ವಲ್ಪ ಕರೆಕ್ಷನ್ ಮಾಡಿಕೊಡಿ ಅಂದರೆ ಅವ್ರು ಮಾಡ್ಕೊಡೋದಿಲ್ಲ. ಇದೆಲ್ಲ ಒಂಥರ ಹಳ್ಳಿ ಸೊಗಡನ್ನು ಜ್ಞಾಪಿಸುತ್ತೆ ನಮಗೆ. ಅಂದರೆ ಮಕ್ಕಳಿಗೆ ಹಿಂದ್ಗಡೆ ಹೇಗಿತ್ತು, ಅಂದರೆ ಹಿಂದಿನ ಜನ್ರೇಷನಲ್ಲಿ ಸ್ವಲ್ಪ 10 ಇಯರ್ಸ್ ಬ್ಯಾಕ್ ಆಗಿರ್ಬೋದು, ಅಥವಾ 15 ಇಯರ್ಸ್ ಬ್ಯಾಕ್ ಆಗಿರ್ಬೋದು, ಹೇಗಿತ್ತು ಅನ್ನೋದನ್ನು ನಾವು ಅಗಡಿ ತೋಟದಲ್ಲಿ ನೋಡಿ ನೋಡ್ಬೋದು. ಅಷ್ಟು ಪರ್ಫೆಕ್ಷನ್ ಏನು ಬರಲ್ಲ ನಮಗೆ. ಮಡಿಕೆ ಮಾಡೋದಾಗಲಿ, ಅಥವಾ ಸಣ್ಣ ಸಣ್ಣ ಪುಟ್ಟು ಬೌಲ್ ಆಗಿರ್ಬೋದು, ಒಬ್ಬರು ಮಾಡಿದ ಮೇಲೆ ಇನ್ನೊಬ್ಬರು ಮಾಡ್ತಾನೇ ಇದ್ದಾರೆ, ಅದು ನೀಟಾಗಿ ಬರೋದಿಲ್ಲ. ಸೊ ಅವ್ರು ಹೆಂಗೆ ಮಾಡ್ತಾರೆ ಅಂತ ನೀಟಾಗಿ ನೋಡ್ಕೋಬೇಕು. ಹಾಗಾದರೆ ಅದು ಬರೋಕ್ಕೆ ಚಾನ್ಸ್ ಇರುತ್ತೆ. ಯಾಕಂದರೆ ತೀರಾ ಮೇಲೆ ಎತ್ತಿದ್ವಿ ಅಂದರೆ ತೆಳುವು ಆಯಿತು ಅಂದರೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮಡಿಕೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು. ಅಂದ್ರೂ ಮಣ್ಣಿನ ಪ್ರಾಡಕ್ಟ್ ಎಲ್ಲ ತುಂಬಾ ಅಂದರೆ ಹೆಲ್ತಿಗೆ ಒಳ್ಳೆಯದು. ಅದರಿಂದ ನಾವು ಅಡುಗೆ ಮಾಡ್ಕೊಂಡಾಗಿರ್ಬೋದು, ಮಡಿಕೆಯಲ್ಲಿ ನೀರು ಇಟ್ಕೊಂಡು ಕುಡಿಯೋದಾಗಿರ್ಬೋದು, ಆ ಫ್ರಿಜ್ಜಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ದಟ್ ನಾವೊಂದು ಪರ್ಚೇಸ್ ಮಾಡಿದ್ವಿ ಜಗ್ನ, ಅಲ್ಲಿಂದ ನೋಡ್ತಾ ಇರ್ಬೋದು. ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದಾರೆ, ಅದು ಆಗ್ತಿಲ್ಲ ಅಂದರೂ ಬಿಡೋಂಗಿಲ್ಲ ಅವರು. ಚೆನ್ನಾಗಿ ಅದನ್ನು ಅಂದರೆ ಮಾಡಿದ್ರು, ಸ್ವಲ್ಪ ಶೇಪು ನೀಟಾಗಿ ಬರಲಿಲ್ಲ. ಸೊ ಕ್ಲಿಯರ್ ಅಷ್ಟೊಂದೇನು ಬರಲಿಲ್ಲ, ಅಂದ್ರೂ ಫಸ್ಟ್ ಟೈಮಿಗೆ ಅದು ಬೆಟರ್ ಅನ್ನಿಸ್ತು. ಅದೆಲ್ಲ ಮುಗಿಸ್ಕೊಂಡು ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಸೊ ಸ್ಟಾರ್ಟಿಂಗೇ ಹೋದರೆ ಸ್ವಲ್ಪ ಫ್ರೀಯಾಗಿ ಆಟ ಆಡ್ಬೋದು, ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ಬೋದು ಅಂತ ನಾನು ಬೇಗನೆ ಕರ್ಕೊಂಡು ಹೋದೆ ಅಲ್ಲಿಗೆ, ರೈನ್ ಡ್ಯಾನ್ಸ್ ಹತ್ರ. ಚೆನ್ನಾಗಿರುತ್ತೆ. ಅಂದರೆ ಮ್ಯೂಸಿಕ್ ಎಲ್ಲ ನಾರ್ಮಲಿ ಬೇರೆ ಕಡೆ ಎಲ್ಲ ಹೆಂಗೆ ಮಾಡ್ತಾರೋ ರೈನ್ ಡ್ಯಾನ್ಸು ಸೇಮ್ ಇರುತ್ತೆ. ಸೊ ಸ್ಕೂಲ್ ಟೀಮ್ ಬಂದಿತ್ತು ಒಂದು, ಅವ್ರು ಟೀಚರ್ಸ್ ಬಿಡೋಂಗಿಲ್ಲ, ಅವ್ರು ಕುಣಿಯೋದು ನಿಲ್ಲಿಸೋಂಗಿಲ್ಲ. ಅವರು ವಾಟರಲ್ಲಿ ಬಿಡಲಿಲ್ಲ, ಮೇ ಬಿ ಲಾಸ್ಟಿಗೆ ಬಿಟ್ಟಿರಬೇಕು ಅನಿಸುತ್ತೆ. ಅಲ್ಲೇ ಸೈಡಿಗೆ ಕುಣಿತಾ ಇರ್ತಾರೆ. ಅವ್ರು ಯಾವಾಗ್ಲೂ ಕೂಡ ಅಲ್ಲೇ ಕುಣಿತಿದ್ರು, ರೋಡ್ ಮೇಲೆ ಕುಣಿತಿದ್ರು. ಅವರು ಒಳಗಡೆ ಬಿಡ್ತಿರ್ಲಿಲ್ಲ ಟೀಚರ್ಸ್ಗಳು. ಇವ್ರು ನೋಡ್ತಾ ಇರ್ಬೋದು ಎಷ್ಟು ಮಜಾ ಮಾಡ್ತಿದ್ದಾರೆ ಅಂದರೆ, ನೋಡಿ ಇದನ್ನು ವೀಡಿಯೋನ, ಎಷ್ಟು ಮಜಾ ಮಾಡ್ತಾರೆ ಇವರು ಡ್ಯಾನ್ಸ್ ಮಾಡ್ಕೊಂಡು ಅಂತ. ಅದಾಯಿತು, ರೈನ್ ಡ್ಯಾನ್ಸ್ ಆಯಿತು. ಸೊ ದ್ಯಾಟ್ ಅದು ನೆಂದಿದ್ದಾರೆ ಅಂತ ಮತ್ತೆ ಏನು ಡ್ರೆಸ್ ಚೇಂಜ್ ಮಾಡ್ತಾರೆ ಅಥವಾ ಊಟಕ್ಕೆ ಹೋಗೋದು ಅಂತ ಸ್ವಿಮ್ಮಿಂಗ್ ಪೂಲ್ ಕೂಡ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡೋದ್ವಿ. ತೀರಾ ದೊಡ್ಡದೇನಿಲ್ಲ, ಸೇಫ್ಟಿನೇ ಇದೆ. ಅಂದರೆ ಸಣ್ಣವರಿಗೆ ಆ ಸೈಡ್ ಕಾಣಿಸಿದೇನಲ್ಲ ಲೆಫ್ಟ್ ಸೈಡು, ಸೊ ಅದು ಸಣ್ಣವರಿಗೆ ಅಂತ, ಈ ಕಡೆ ಸ್ವಲ್ಪ ದೊಡ್ಡವ್ರ ಮಕ್ಕಳಿಗೆ ಅಂತ. ಇಲ್ಲೂ ಕೂಡ ಅಷ್ಟೇ 1.5 hour ಆಡಿದ್ದಾರೆ. ನಾನು ಇಳಿಲಿಲ್ಲ. ಸೊ ಅವರೇ ಆಡ್ತಿದ್ರು, ನಾನು ಅಮ್ಮನ ಕೂತ್ಕೊಂಡು ನೋಡ್ತಿದ್ವಿ. ತುಂಬಾ ಎಂಜಾಯ್ ಮಾಡಿದ್ರು ಅವರು. ಒಂಥರ ಖುಷಿ ಆಯಿತು ನನಗೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆಡಾಗಿ ಮೇಲೆ ಊಟಕ್ಕೆ ಹೋಗೋಣ ಅಂದರೆ 3 o'clock ಊಟ ಸ್ಟಾಪ್ ಆಗುತ್ತೆ ಅಂತ ಅಂದರು. ಊಟಕ್ಕೆ ಹೋದ್ವಿ. ಊಟದಲ್ಲಿ 22 ಐಟಮ್ಸ್ ಇದ್ವು. ನೀವು ಕೊಡೋ ಅಮೌಂಟು ಇದಕ್ಕೆ ವರ್ತ್ ಅನಿಸುತ್ತೆ, ಹಂಗಿತ್ತು ಊಟ ಮಾತ್ರ. ತುಂಬಾ ಚೆನ್ನಾಗಿತ್ತು ಊಟ. ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತಂದ್ವಿ. ಇದು ಸ್ಟಾರ್ಟಿಂಗೇ ಸಿಗುತ್ತೆ ಮೆಹಂದಿ ಹಾಕಿಸ್ಕೊಳ್ಳೋದು, ಬಟ್ ನಾವು ಊಟ ಮಾಡೋಕ್ಕೆ ಮತ್ತು ಸ್ವಿಮ್ಮಿಂಗಲ್ಲಿ ಆಡೋದಕ್ಕೆ ಆಗೋದಿಲ್ಲ. ಲಾಸ್ಟಿಗೆ ಬಂದು ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮೆಹಂದಿನ ಹಾಕಿಸ್ಕೊಳ್ತಾ ಇದ್ದೀವಿ. ನಾನಿಲ್ಲಿ ಸ್ವಲ್ಪ ಹೊತ್ತು ಅವ್ರು ಹಾಕಿಸ್ಕೊಳ್ಳಿ, ನನ್ನ ಜೋಕಲ್ಲಿ ಆಡೋಣ ಅಂತ ಬಂದೆ. ಈ ವ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.